ಬಳ್ಳಾರಿಯಲ್ಲಿ ಸುರಿದ ಮಳೆಗೆ ಅವಾಂತರಗಳೇ ಸೃಷ್ಟಿಯಾಗ್ಬಿಟ್ಟಿದ್ದಾವೆ. ನಗರದ ಪ್ರಮುಖ ಅಂಡರ್ ಪಾಸ್ಗಳಲ್ಲಿ ನೀರಿನಲ್ಲೇ ಸಂಚಾರ ಮಾಡ್ತಾ ಇರುವಂತ ವಾಹನ ಸವಾರರು ಅಂಡರ್ ಪಾಸ್ನಲ್ಲಿ ನೀರು ನಿಂತ್ಕೊಂಡ್ಬಿಟ್ಟಿದೆ. ಹಂಗಿದ್ರೂ ಕೂಡ ವಾಹನ ಸವಾರರು ಅನಿವಾರ್ಯ ಓಡಾಡ್ತಾ ಇದ್ದಾರೆ. ಮೊಣಕಾಲು ಎತ್ತರಕ್ಕೆ ನೀರಿನಲ್ಲಿ ಸವಾರರು ಪರದಾಡ್ತಾ ಇದ್ದಾರೆ. ಮೊಣಕಾಲ್ವರೆಗೂ ಕೂಡ ನೀರು ನಿಂತ್ಕೊಂಡಿದೆ. ಸತ್ಯನಾರಾಯಣಪೇಟೆ ಗಾಂಧಿನಗರಕ್ಕೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದು. ಪ್ರತಿ ಬಾರಿಯೂ ಮಳೆ ಬಂದಾಗಲೆಲ್ಲ ಇದೇ ರೋದನೆ, ಇದೇ ಅವಾಂತರ. ಸಮಸ್ಯೆ ವಿಚಾರಿಸ್ತಾ ಇಲ್ಲ ಅಧಿಕಾರಿಗಳು, ಜನಪ್ರತಿನಿಧಿಗಳು. ಶಾಶ್ವತ ಪರಿಹಾರ ಕಲ್ಪಿಸಿಕೊಡಿ ಅಂತ ಜನರು ಒತ್ತಾಯಿಸ್ತಾ ಇದ್ದಾರೆ. ಆದರೆ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಇಲ್ಲಿ ಇಂಥದ್ದೊಂದು ಸಮಸ್ಯೆ ಇದೆ, ಬಗೆಹರಿಸಬೇಕು ಅನ್ನೋದೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಿದ್ದು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ನಿನ್ನೆ ರಾತ್ರಿ ಸುರಿದಂತ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಆ ಅಂಡರ್ ಪಾಸ್ ಬ್ರಿಡ್ಜ್ ಕೆಳಗಡೆ ಸಾಕಷ್ಟು ನೀರು ಸಹ ನಿಂತ್ಕೊಂಡಿದೆ. ಹೀಗಾಗಿ ವಾಹನ ಸವಾರರು ಸಹ ಈ ರಸ್ತೆಯನ್ನ ದಾಟಬೇಕಾದ್ರೆ ಸಾಕಷ್ಟು ಪರದಾಟ ಪಡುವಂತ ಪರಿಸ್ಥಿತಿ ಕೂಡ ಇದೆ ಅಂತ ಹೇಳ್ಬೋದು. ಈಗ ನೀವು ನೋಡ್ತಾ ಇರ್ಬೋದು, ಸತ್ಯನಾರಾಯಣಪೇಟೆ ಮತ್ತು ಗಾಂಧಿನಗರಕ್ಕೆ ಹೋಗುವಂತ ಮುಖ್ಯ ರಸ್ತೆ ಕೂಡ ಹೌದು. ಇನ್ನು ಈ ಮುಖ್ಯ ರಸ್ತೆಯಲ್ಲಿ ಸಾಕಷ್ಟು ನೀರು ಕೂಡ ನಿಲ್ತಾ ಇದೆ. ಮಳೆ ಆದ್ರೆ ಸಾಕು ಇಲ್ಲಿ ಎಂದಿನಂತೆ ಯಾವ ರೀತಿಯಾಗಿ ನೀರು ಬರುತ್ತೋ ಆ ರೀತಿಯಾಗಿ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಹ ಬಂದು ನಿಲ್ಲುತ್ತೆ. ಇದು ಇವತ್ತಿಂದ ಅಷ್ಟೇ ಅಲ್ಲ, ಪ್ರತಿ ಬಾರಿ ಮಳೆ ಆದಾಗ್ಲೂ ಸಹ ಇಲ್ಲಿ ನೀರು ತುಂಬುತ್ತೆ. ವಾಹನ ಸವಾರರಿಗಂತೂ ಸಾಕಷ್ಟು ಸಂಕಷ್ಟ ಎದುರಾಗ್ತಾನೆ ಇದೆ. ಹೀಗಾಗಿ ಸ್ಥಳಕ್ಕೆ ಯಾವುದೇ ರೀತಿಯಾಗಿ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಯಾರು ಸಹ ಬರದೇ ಇರುವಂತಹದ್ದು ಕೂಡ ಇದೆ. ಇಲ್ಲಿ ಏನಾದ್ರೂ ಒಂದೇ ಒಂದು ಸಲ ಮಳೆ ಆದ್ರೆ ಸಾಕು, ಸಂಪೂರ್ಣವಾಗಿ ಇದು ಫುಲ್ ಜಲಾವೃತ ಆಗುತ್ತೆ. ಓಡಾಟವನ್ನು ಸಹ ಮಾಡ್ಲಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಸತ್ಯನಾರಾಯಣಪೇಟೆ ಹಿಡಿದು ಗಾಂಧಿನಗರಕ್ಕೆ ಮುಖ್ಯವಾಗಿ ಸಂಚರಿಸುವ ರಸ್ತೆ ಕೂಡ ಇದಾಗಿದೆ. ಅಲ್ಲಿಯ ಬೀದಿಯಲ್ಲಿರುವಂತ ಮಳೆ ನೀರೇನಿರುತ್ತೆ ಆ ನೀರೆಲ್ಲವೂ ಸಹ ಈ ಅಂಡರ್ ಪಾಸ್ ಬ್ರಿಡ್ಜ್ಗೆ ಬಂದು ಸೇರುತ್ತೆ. ಅಲ್ಲಿಂದ ಸೇರಾದ್ಮೇಲೆ ಇಲ್ಲಿಯ ನೀರು ಹೊರಗಡೆ ಹೋಗೋದಿಕ್ಕೆ ಆಗದೆ ಇರುವಂತದ್ದು ಕೂಡ ಆಗುತ್ತೆ. ಹೀಗಾಗಿ ವಾಹನ ಸವಾರರು ಮಳೆ ಬಂದ್ರೆ ಸಾಕು ಈ ಬ್ರಿಡ್ಜ್ ಕೆಳಗಡೆ ಹೋಗ್ಬೇಕೋ ಬೇಡವೋ, ಯಾವ ರೀತಿಯಾಗಿ ದಾಟ್ಕೊಂಡು ಹೋಗ್ಬೇಕು ಅನ್ನುವಂತ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಕೆಲವೊಂದಿಷ್ಟು ಸಲ ಮಳೆ ನೀರು ಹೆಚ್ಚಾದಂತಹ ಸಂದರ್ಭದಲ್ಲಿ ವಾಹನ ಸವಾರರು ಇಲ್ಲಿ ಬಿದ್ದಿರುವಂತಹ ಉದಾಹರಣೆಗಳು ಕೂಡ ಇದೆ. ಹೀಗಾಗಿ ಈ ಮಳೆ ಬಂದಂತಹ ಸಂದರ್ಭದೇ ಆಗಿರ್ಬೋದು, ಈ ಸಮಸ್ಯೆಯನ್ನ ಸರಿ ಮಾಡಿಕೊಳ್ಳೋದು ಯಾವಾಗ ಅನ್ನುವಂತ ಪ್ರಶ್ನೆ ಕೂಡ ಸಾಕಷ್ಟು ಎದುರಾಗಿದೆ. ಅಧಿಕಾರಿಗಳು ಮಾತ್ರ ಮನೆಯಲ್ಲೇ ಮಳೆ ಬಂದ್ರೆ ಸಾಕು ಕೂತ್ಕೊಂಡ್ರೆ ಸಾಲದು, ಇಂತಹ ಬ್ರಿಡ್ಜ್ ಗಳಿಗೆ ಅಂಡರ್ ಪಾಸ್ ಗಳ ಸಮಸ್ಯೆಯನ್ನ ಸರಿ ಮಾಡ್ಬೇಕಂತ ಹೇಳ್ಬಿಟ್ಟು ಜನರ ಒತ್ತಾಯ ಕೂಡ ಆಗಿದೆ. ಮಳೆ ಬಂದಂತ ಸಂದರ್ಭದಲ್ಲಿ ನೀರು ಸಾಕಷ್ಟು ಜಲಾವೃತ ಆಗಿ ನೀರು ಹೋಗುವಂತ ಈ ದಾರಿ ಮೋರಿಗಳೇನಿರುತ್ತೆ ಎಲ್ಲವೂ ಕೂಡ ಬ್ಲಾಕ್ ಆಗಿರುತ್ತೆ. ಅದನ್ನ ಸರಿ ಮಾಡಿಸ್ಬೇಕನ್ನೋದು ಇಲ್ಲಿ ವಾಹನ ಸವಾರರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು, TV5 ಬಳ್ಳಾರಿ.